ನಮಸ್ಕಾರ ವೀಕ್ಷಕರೇ, GBA ಚುನಾವಣೆ ನಡೆಯುತ್ತಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಆಲೆ ಎಲೆಕ್ಷನ್ ಆಗಿಬಿಟ್ಟು 11 ವರ್ಷ ಆಗಿಬಿಟ್ಟೈತೆ. 2020ಕ್ಕೆ ಕಾರ್ಪೊರೇಟರ್ಗಳ ಅಧಿಕಾರಾವಧಿ ಕೂಡ ಮುಗಿದೋಗಿದೆ. ಕಳೆದ 6 ವರ್ಷಗಳಿಂದ ಪಾಲಿಕೆಯಲ್ಲಿ ಯಾರಿಗೂ ಅಧಿಕಾರ ಇಲ್ಲ. ಅಧಿಕಾರಿಗಳು ಅಲ್ಲಿ ಅಧಿಕಾರ ನಡೆಸ್ತಾವ್ರೆ, ಜನಪ್ರತಿನಿಧಿಗಳಿಲ್ಲ. ಹೀಗಾಗಿ ಚುನಾವಣೆ ನಡೆಯುತ್ತೋ ಇಲ್ಲವೋ ಅನ್ನೋ ಗೊಂದಲದ ನಡುವೆ DK ಶಿವಕುಮಾರ್ ಅಂದರು, ಆಫೀಸ್ ಕಟ್ಟಬೇಕು, ಪಾರ್ಟಿಗೆ ಫಂಡ್ ಹಾಕಬೇಕು, ಅರ್ಜಿ ಹಾಕೋರೆಲ್ಲ ಹಾಕಿ ಅಂತ. ಇರೋದು 369 ವಾರ್ಡ್. ಆದರೆ ಕಾಂಗ್ರೆಸ್ನಲ್ಲಿ 1,500,000ಕ್ಕೂ ಅಧಿಕ ಜನ ಅರ್ಜಿ ತಗೊಂಡವ್ರೆ. ಪಾರ್ಟಿಗೆ ಏನು ಫಂಡ್ ಕಟ್ಬಿಟ್ಟು ಒಂದಷ್ಟು ಜನಕ್ಕೆ ವಿರೋಧಗಳೈತೆ. ಒಂದೇ ಕ್ಷೇತ್ರದಲ್ಲಿ ಕನಿಷ್ಠ 3 ಜನ ಆಸ್ಪರೆಂಟ್ಸ್ ಇದ್ದಾರೆ. ಯಾಕೆ ಅರ್ಜಿ ಹಾಕಿಲ್ಲ ಅನ್ನಿಸ್ಕೋಬೇಕು? ಹೋದ್ರೆ 25,000 ಹೋಯ್ತದೆ, ಅರ್ಜಿ ಹಾಕ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ ಎಲೆಕ್ಷನ್ ಆಗುತ್ತೋ ಬಿಡುತ್ತೋ ಅನ್ನೋ ಗೊಂದಲದಲ್ಲಿ. ಇದೀಗ ಅರ್ಜಿ ಸಲ್ಲಿಸೋಕೆ ಕೂಡ ಕೊನೆ ದಿನಾಂಕ ಮುಕ್ತಾಯವಾಗಿದ್ದು 1,500ಕ್ಕೂ ಅಧಿಕ ಜನ ಅರ್ಜಿ ತಗೊಂಡಿದ್ದು. ಕಾಂಗ್ರೆಸ್ನಲ್ಲೇ 900 ಅರ್ಜಿಗಳು ಸಲ್ಲಿಕೆ ಆಗಿದೆ. ಈಗ ಎಲೆಕ್ಷನ್ ಆಯ್ತದೆ ಇಲ್ವೋ ಹೇಳಿ? ಹೋದ್ರೆ 25,000, ಆದರೆ ಎಲೆಕ್ಷನ್ನು ಗೆದ್ರೆ ಕಾರ್ಪೊರೇಟ್ರು, ಇನ್ನೂ ಅದೃಷ್ಟ ಚೆನ್ನಾಗಿತ್ತು ಅಂದರೆ ಮೇಯರು. ಎಸ್, ಒಂದು ಕಡೆ BJP ರಾಷ್ಟ್ರೀಯ ನಾಯಕರನ್ನು GBA ಚುನಾವಣೆಯ ಸೂತ್ರಧಾರರನ್ನಾಗಿ ನೇಮಿಸಿದೆ, ಉಸ್ತುವಾರಿಯನ್ನಾಗಿ ನೇಮಿಸ್ಕೊಂಡು BJP ಕೂಡ ತಯಾರಿ ಮಾಡ್ಕೋತಾ ಇದೆ, JDS ಕೂಡ ತಯಾರಿ ಮಾಡ್ಕೋತಿದೆ. ಆದರೆ ರಿಸರ್ವೇಷನ್ನು ಅಥವಾ ವೋಟರ್ ಲಿಸ್ಟ್ ಗೊಂದಲ ಎಲ್ಲವನ್ನ ಸರಿಪಡಿಸ್ಕೊಳ್ಳೇಬೇಕು. ಸುಪ್ರೀಂ ಕೋರ್ಟ್ ಹೇಳಿದೆ ಜೂನ್ 30ರೊಳಗೆ ಚುನಾವಣೆ ಆಗಲೇಬೇಕು ಅಂತ. ಇಷ್ಟಾದರೂ ಕೂಡ ಅಧಿಕಾರಿಗಳು, ಕೋರ್ಟ್ ಹೇಳಿಬಿಟ್ಟಿದೆ, ಜನಪ್ರತಿನಿಧಿಗಳು ಚುನಾವಣೆ ಮಾಡೋಕ್ಕೆ ರೆಡಿ ಅವರೇ, ನಾ ಮುಂತು ಅಂತ. ಆದರೆ ಅಧಿಕಾರಿಗಳಿಗೆ ಟೆಕ್ನಿಕಲ್ ಆಗಿ ಅಷ್ಟು ಈಸಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ಮುಂದೂಡಿಕೆ ಆಗುತ್ತೋ ಇಲ್ವೋ ಅನ್ನೋ ಗೊಂದಲದ ನಡುವೆ ಕಾಂಗ್ರೆಸ್ನಲ್ಲಿ ಪೈಪೋಟಿ ಹೆಚ್ಚಾಗಿದ್ದು 369 ವಾರ್ಡ್ಗೆ 900 ಜನ ಅರ್ಜಿಯನ್ನು ಸಲ್ಲಿಸವ್ರೆ. ಇನ್ನು BJP ಮತ್ತು JDS ಪಟ್ಟಿ ಕೂಡ ಸಿಗುತ್ತೆ. ವೀಕ್ಷಕರೇ, GBA ಚುನಾವಣೆ ಏನಾಗುತ್ತೆ? BJP ಮತ್ತು JDS ಮೈತ್ರಿಯಲ್ಲಿ ಚುನಾವಣೆಯನ್ನು ಮಾಡಬೇಕಾ ಅಥವಾ ಪ್ರತ್ಯೇಕವಾಗಿ ಚುನಾವಣೆಯನ್ನು ಮಾಡಬೇಕಾ? ಕೇವಲ ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ 2023ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಜನ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಂಡಿದೆಯಾ? ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅವಕಾಶ ಸಿಗುತ್ತಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಮೇಯರ್ ಗದ್ದಿಗೆ ಯಾರಿಗೆ ಸಿಗಬೇಕು, ಯಾವ 5 ಜನಕ್ಕೆ, ಯಾವ ಪಕ್ಷದವ್ರಿಗೆ ಅನ್ನೋದನ್ನು. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.